ಸ್ನೇಹಿತರೆ, ಸಿದ್ರಾ ಬೆಟ್ಟ ಫುಲ್ಲು ಮೇಕೆ ಹತ್ತಿದಾಯ್ತು ನೋಡಿ. ಈಗ ಹೂವನ್ನು ಪೂಜೆಗೆ ಇಲ್ಲಿ ತಗೊಂತಾರೆ, ಇಲ್ಲಾಂದರೆ ಕೆಳಗಡೆ ಗೋಷ್ಠನ ಕೆಳಗಡೆಗೆ ತಗೊಂಬರ್ತಾರೆ ನೋಡಿ. ಹಾಂ, ಫುಲ್ ಜನ ನಿಂತಿದ್ದಾರೆ. ಈಗ ಪೂಜೆಗೆ ಹೋಗ್ಬೇಕು ಒಳಗಡೆಗೆ. ಕ್ಯೂ ಅಂತ ಈಗ ಪೂಜೆಗೆ ಬಂದಿದ್ದೀವಿ. ಪೂಜೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಕೆಳಗಡೆ ಇಳಿಬೇಕು. ಇವಾಗ ನಾವು ಕೆಳಗಡೆಗೆ ಇಳಿತಾ ಇದ್ದೇವೆ. ಈಗ ಅಷ್ಟು ಭಕ್ತಾದಿಗಳು ಬೆಟ್ಟ ಮೇಲೆ ಬರ್ತಾ ಇದ್ದಾರೆ, ನಾವು ಕೆಳಗಡೆಗೆ ಇಳಿತಾ ಇದ್ದೀವಿ. ಈಗ ಸಿದ್ಧರ ಬೆಟ್ಟ ಇಳಿಯೋಣ ಬನ್ನಿ. ನೋಡು, ಇದು ಜಾರಬಂಡಿ. ಇಲ್ಲಿ ಒಂದು ಕಂಬಿ ಹಾಕಿದ್ದಾರೆ. ಹತ್ತಕ್ಕೂ ಕಷ್ಟ, ಇಳಿಬೇಕಾದ್ರೂ ಕಷ್ಟನೇ. ಕಾಲು ಸ್ಲಿಪ್ ಆಯಿತು ಅಂದರೆ ಪಾತಾಳನೇ ಗಟ್ಟಿ ನೋಡಿ. ಫುಲ್ಲು ಜನ ನೋಡಿ. ಇಲ್ಲಿ ಏನಾರ ಬಂದವ್ರು ಕುತ್ಕೊಂಡು ಚುರುಮುರಿಗಿಲ್ಲೇ ತಿನ್ಬೋದು, ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಒಂದು ಸ್ವಲ್ಪ ರೈಟ್ ಜಾಸ್ತಿ. ಮೇಗಡೆ ಪಾಪ ಅವರು ಹೊತ್ಕೊಂಡು ಹೋಗಿ ಮಾಡಿರ್ತಾರಲ್ಲ ನೋಡಿ. ಬೆಟ್ಟಗಳು ದೂರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ. ಜಾರಬಂಡಿ ಹತ್ರನೇ 2 ಕಡೆ ಪೈಪ್ ಹಾಕಿದ್ದಾರೆ, ಹಿಡ್ಕೊಂಡು ಬರಬೇಕು. ಒಂಚೂರು ಏನೋ ಸ್ಲಿಪ್ ಆದರೆ ಸ್ನೇಹಿತರೆ ಕಷ್ಟ ಆಗ್ತದೆ. ಹತ್ತಾ ಇದ್ದಾರೆ. ನಾವು ಕೆಳಗಡೆ ದರ್ಶನ ಮುಗಿಸ್ಕೊಂಡು ಇಳಿತಾ ಇದ್ದೀವಿ ನೋಡಿ. ಸಣ್ಣ ಮಕ್ಕಳು ಹತ್ತಾ ಇದ್ದಾರೆ ನೋಡಿ. ನಮ್ಮ ಸಿದ್ಧರ ಬೆಟ್ಟದ ಪರಿಸರ, ಬೆಟ್ಟ, ಕಾಡು, ಮುಂದೆ ಬೆಟ್ಟಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಸ್ನೇಹಿತರೆ. ನಾವು ಇಳಿತಾ ಇದ್ದೀವಿ. ಈಗ ಇದು ಮಧ್ಯ ಅಂದರೆ ಜಾರಬಂಡಿ. ಈ ಮೆಟ್ಲುಗಳಿಗೂ ಮ್ಯಾಗಡಿಗೆ ಹತ್ತೀವಲ್ಲ, ಇದು ಅರ್ಧ ಹತ್ತವ್ರೆ, ಅರ್ಧ ನಾವು ಇಳಿತಾ ಇದ್ದೀವಿ ಕೆಳಗಡೆ. ಹಾಂ, ಜಾರನ್ನು ಬಂಡಿ ಬಿಟ್ಟು ಕೆಳಗಡೆ ಇಳಿತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೂ ಒಂದು ಅಂಗಡಿ ಇದೆ. ಇಲ್ಲಿ ಚುರುಮುರಿ, ಜ್ಯೂಸು, ಆಮೇಲೆ ಚೌತೆಕಾಯಿ ಎಲ್ಲ ಭಕ್ತಾದಿಗಳು ಸಿಗ್ತೈತೆ. ಅದೇ ನಿಮ್ಗೆ ಹೇಳ್ದಂಗೆ ಒಂದು ಸ್ವಲ್ಪ ರೈಟ್ ಜಾಸ್ತಿ ನೋಡಿ. ಸಾಲಿಗೆಲ್ಲ ಕುಂತಿರ್ತಾರೆ, ದುಡ್ಡು ಆಕಾರ ಹಾಕ್ತಾರೆ, ಅಕ್ಕಿ ಆಕಾರ ಹಾಕ್ತಾರೆ. ನಮ್ಮ ಮಗಳು ಅಕ್ಕಿ ಹಾಕೊಂಡು ಹೋಗ್ತಾಯಿತ್ತು. ಇದು ಮೆಟ್ಲು. ಇದು ಇಳಿಬೇಕಾದ್ರೆ ಕಾಲಿಗೆ ಹತೋಟಿ ಸಿಗಲ್ಲ. ನಡೀತಾ ಇದ್ದೀವಿ ಮೆಟ್ಲು. ಈಗ ತೀರಾ ಎಂಟ್ರೆನ್ಸ್ಗೆ ಬಂದು
ಬೆಟ್ಟ ಪೂರ್ತಿ ಕೆಳಗಡೆ ಇಳ್ಕೊಂಡು ಕೆಳಗಡೆ ಎಂಟ್ರೆನ್ಸ್ಗೆ ಬಂದು కొలుస్తూ ఉంటారు మరి మార్చేసుకుని వెళ్ళిపోతా ఉండాలి. ಈಗ ಪೂರ್ತಿ ಕೆಳಗಡೆಗೆ ಬೆಟ್ಟ ಇಳಿದು ಆಚೆ ಬರ್ತಾ ಇದ್ದೀವಿ ನೋಡಿ. ಈಗ ಆಚೆ ಬರ್ತಾ ಇದ್ದೀವಿ ಕೆಳಗಡೆಗೆ. ಈಗ ಸಿದ್ರ ಬೆಟ್ಟ ಪೂರ್ತಿನ ಕೆಳಗಡೆ ಇಳಿದಿದ್ದೀವಿ. ಇದೇ ನೋಡಿ ಹತ್ತದ್ದು ಮೇನ್ ಗೇಟ್. ಇಲ್ಲಿಂದ ಕೆಳಗಡೆ ಬಂದಿದ್ದೀವಿ ನಾವು.